ವೈಭವ್ ಸೂರ್ಯವಂಶಿಯವರ ವೃತ್ತಿಜೀವನದ ಮೇಲೆ ಅಪಾಯ ಮಡಗಟ್ಟಿದೆ ಎಂದು ಹೇಳಲಾಗಿದೆ. ಈ ಹೇಳಿಕೆ ಎಲ್ಲಿಂದ ಬಂದಿದೆ? ಎಲ್ಲರೂ ವೈಭವ್ ಸೂರ್ಯವಂಶಿಯವರ ಕ್ರಿಕೆಟ್ ವೃತ್ತಿಜೀವನ ಬಹಳ ದೀರ್ಘಕಾಲವಾಗಿರುತ್ತದೆ ಎಂದು ಹೇಳುತ್ತಿದ್ದಾರೆ. ನೋಡೋಣ ಬನ್ನಿ ಪ್ರಿಯ ವೀಕ್ಷಕರೇ, ಏನಿದು ಅನ್ನೋದ್ರ ಬಗ್ಗೆ. ಅವರು ಬಂದರೆ ವಿಶ್ವ ಕ್ರಿಕೆಟ್ ಆಳುವವರು, ಎಲ್ಲ ಕ್ರಿಕೆಟಿಗರನ್ನು ಮೀರಿಸುವವರು, ಕ್ರಿಕೆಟ್ ಲೋಕದ ಮುಂದಿನ ಚಕ್ರವರ್ತಿ ಎಂದೇ ಕರೆಯಲ್ಪಡುತ್ತಿರುವ ವೈಭವ್ ಸೂರ್ಯವಂಶಿ ಅವರನ್ನು ಮುಂದಿನ ಕಿಂಗ್ ಎಂದು ಆಗುವರು ಎಂದು ಪ್ರಶಂಸಿಸುತ್ತಿದ್ದಾರೆ. ಕೆಲವು ಆಟಗಾರರು ಹಾಗೂ ಕಮೆಂಟೇಟರ್ಸ್ಗಳು ಹಾಗೂ ಕ್ರಿಕೆಟ್ನ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವರು ಕೇವಲ 15 ವರ್ಷದ ವಯಸ್ಸಿನಲ್ಲೇ ಇಡೀ ಜಗತ್ತನ್ನು ಗಮನ ಸೆಳೆದಿರುವ ವೈಭವ್ ಸೂರ್ಯವಂಶಿಯವರ ಬಗ್ಗೆ ಇನ್ನಷ್ಟು ದೊಡ್ಡದಾಗಿ ಪರಿಕಲ್ಪನೆಗಳನ್ನು ಮಾಡುತ್ತಿದ್ದಾರೆ ಅಂತಲೇ ಹೇಳಬಹುದು. ಆದರೆ ಒಬ್ಬ ಮಾಜಿ ಕ್ರಿಕೆಟಿಗ ಮಾತ್ರ ಸೂರ್ಯವಂಶಿಯ ದೀರ್ಘಕಾಲದ ವೃತ್ತಿಜೀವನದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರು ಯಾರು? ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ದಕ್ಷಿಣ ಆಫ್ರಿಕಾ ತಂಡದ ಮಾಜಿ ದಿಗ್ಗಜ ಬ್ಯಾಟ್ಸ್ಮನ್ ಡ್ಯಾರೆಲ್ ಕುಲ್ಲೈನ್ ಅವರು ಸೂರ್ಯವಂಶಿಯವರ ಫಿಟ್ನೆಸ್ ಹಾಗೂ ದೀರ್ಘಕಾಲದ ವೃತ್ತಿಜೀವನದ ಬಗ್ಗೆ ಚಿಂತೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೂರ್ಯವಂಶಿ ಆಟವು ಪವರ್ ಹಿಟ್ಟಿಂಗಿಗೆ ಆಧಾರಿತವಾಗಿದೆ. ಇದಕ್ಕಾಗಿ ಪ್ರತಿ ಶಾಟ್ನಲ್ಲೂ ಹೆಚ್ಚಿನ ಬ್ಯಾಟ್ ಸ್ಪೀಡ್, ಉತ್ತಮ ಟೈಮಿಂಗ್ ಹಾಗೂ ತಾಂತ್ರಿಕ ನಿಪುಣತೆಯ ಅಗತ್ಯವಿರುತ್ತದೆ. ಇತ್ತೀಚೆಗೆ ತ್ರಿಕೋನ ಸರಣಿಯ ಫೈನಲ್ನಲ್ಲಿ ಸೂರ್ಯವಂಶಿಯವರು 29 ಎಸೆತಗಳಲ್ಲಿ 94 ರನ್ಗಳನ್ನು ಸಿಡಿಸಿದ್ದರು. ಆ ಇನ್ನಿಂಗ್ಸಲ್ಲಿ ಕೇವಲ 11 ಎಸೆತಗಳಲ್ಲಿ ಲಿಸ್ಟ್ ಎ ಕ್ರಿಕೆಟ್ನ ಇತಿಹಾಸದ ಅತಿ ವೇಗದ ಅರ್ಧಶತಕವನ್ನು ದಾಖಲಿಸಿದ್ದಾರೆ. ಅದೆಲ್ಲ ನಿಮಗೂ ಆಗಲೇ ಗೊತ್ತಿರೋ ವಿಷಯ, ಪ್ರೀವಿಯಸ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ಪ್ರದರ್ಶನದ ನಂತರ ಲಿಸ್ಟ್ ಪೋಸ್ಟ್ ಮಾಡಿದರು ಕುಲ್ಕನ್. ಈ ಯುವ ಆಟಗಾರನಿಂದ ನಾನು ತುಂಬ ಪ್ರಭಾವಿತನಾಗಿದ್ದೇನೆ. ಆದರೆ ನನ್ನನ್ನು ಕಾಡುತ್ತಿರುವ ಒಂದೇ ವಿಷಯ ಅಂದರೆ ಅದರ ಬಗ್ಗೆ ಯಾರೂ ಮಾತಾಡುತ್ತಿಲ್ಲ. ಅದು ಗಾಯಗಳು. 15 ವರ್ಷದ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಬ್ಯಾಟ್ ಅನ್ನು ಇಷ್ಟು ವೇಗವಾಗಿ ಬೀಸುವುದು, ನಿರಂತರವಾಗಿ ಹೆಚ್ಚು ಕ್ರಿಕೆಟ್ ಆಡುವುದು, ಇದರಿಂದ ಅವನ ಮಣಿಕಟ್ಟು, ಮೊಣಕೈ, ಸಣ್ಣ ಸಂಧಿಗಳು ಹಾಗೂ ದೇಹದ ಇತರೆ ಭಾಗಗಳಿಗೆ ಹಾನಿಯಾಗುವ ಸಾಧ್ಯತೆ ಬಗ್ಗೆ ನನಗೆ ಚಿಂತೆ ಇದೆ. ವೈದ್ಯಕೀಯ ತಜ್ಞರು ಇದರ ಬಗ್ಗೆ ಏನು ಹೇಳುತ್ತಾರೆ? ಸಚಿನ್ ತೆಂಡೂಲ್ಕರ್ ಅವರ ವೃತ್ತಿಜೀವನವನ್ನೇ ಒಮ್ಮೆ ಟೆನ್ನಿಸ್ ಲೋಬೋ ಗಾಯದಿಂದ ಅಪಾಯಕ್ಕೆ ಸಿಲುಕಿತ್ತು. ಅವರು ಸೂರ್ಯವಂಶಿಯವರನ್ನಷ್ಟೇ ಬಲವಾಗಿ ಬ್ಯಾಟ್ ಸ್ವಿಂಗ್ ಮಾಡುತ್ತಿರಲಿಲ್ಲ ಎಂದು ಬರೆದಿದ್ದಾರೆ. ಅಂದರೆ ಅವರು ಹೇಳುವ ಪ್ರಕಾರ ಸೂರ್ಯವಂಶಿಯವರು ಅತ್ಯಂತ ವೇಗವಾಗಿ ಬ್ಯಾಟ್ ಬೀಸುವುದರಿಂದ ಮೊಣಕೈಗೆ ಅಥವಾ ಕೈ ಉಳುಕುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಏನು ವೈದ್ಯಕೀಯ ಲೋಕದಲ್ಲಿ ಏನೇನು ನಡೀತಿದೆ ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಕ್ಲಾರಿಟಿ ತಿಳ್ಕೊಳ್ಳಿ. ಫಿಟ್ನೆಸ್ ಆಗಿರಲಿ, ಫಿಟ್ ಆಗಿರಲಿ ಹುಡುಗ ಅನ್ನೋದ್ರ ಬಗ್ಗೆ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಅವರು ಮತ್ತಷ್ಟು ಹೇಳುವುದೇನೆಂದರೆ, ಸೂರ್ಯವಂಶಿಯವರನ್ನು ಅತಿಯಾಗಿ ಕ್ರಿಕೆಟ್ ಆಡಿಸದೆ ಗಾಯಗಳಿಂದ ರಕ್ಷಿಸುತ್ತಾ ಹೆಚ್ಚಿನ ಗಮನ ಸೆಳೆಯಬೇಕು. ಏಕೆಂದರೆ ಅವರ ಬ್ಯಾಟಿಂಗ್ ಶೈಲಿ ಸಂಪೂರ್ಣವಾಗಿ ದೈಹಿಕ ಶಕ್ತಿ, ಕೈಬಲ, ಹ್ಯಾಂಡ್ ಗ್ರಿಪ್ಪಿಂದನೇ ಇರೋದು. ವೇಗವಾದ ಬ್ಯಾಟಿಂಗ್ ಸ್ಪೀಡ್ ಮೇಲೆ ತುಂಬ ಡಿಪೆಂಡ್ ಆಗಿದ್ದಾರೆ. ಈ ಅಂಶಗಳು ಯಾವುದಾದರೂ ಗಾಯ ಪರಿಮಾಣದಿಂದ ದುರ್ಬಲವಾದರೆ ಅವರ ಆಟದ ಮೇಲೆ ಪರಿಣಾಮ ತುಂಬ ಬೀರುತ್ತದೆ. ಹೀಗಾಗಿ ಕುಲ್ಲಿನ್ ಅವರು ಚಿಂತೆಯ ಸಾರಾಂಶವೇನೆಂದರೆ, ಯಾವುದೇ ದೊಡ್ಡ ಗಾಯ, ವಿಶೇಷವಾಗಿ ಕೈ, ಮಣೆಕಟ್ಟು ಅಥವಾ ಮೊಣಕೈ ಭಾಗದಲ್ಲಿ ಸಂಭವಿಸಿದರೆ ಸೂರ್ಯವಂಶಿಯವರ ದೀರ್ಘಕಾಲದ ವೃತ್ತಿಜೀವನ ಅದು ಸವಾಲವಾಗಿ ನಿಲ್ಲಬಹುದು ಎಂಬ ಆಶಯ ಅವರು ವ್ಯಕ್ತಪಡಿಸಿದ್ದಾರೆ. ಈ ವಿಷಯದಲ್ಲಿ ನೀವು ಅವರ ಅಭಿಪ್ರಾಯಕ್ಕೆ ಒಪ್ಪುತ್ತೀರಾ ಅಥವಾ ಇಲ್ಲವಾ? ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ತಪ್ಪದೆ ನೋಡೋದಕ್ಕೆ ಬಯಸುತ್ತೇನೆ. ಹಾಗೂ ವೈಭವ್ ಸೂರ್ಯವಂಶಿಯವರ ಅವರ ಬ್ಯಾಟಿಂಗ್ ಟೆಕ್ನಿಕರ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ. ಆ ವಿಡಿಯೋನು ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿ.